अभ्रमभङ्गरहितम् अजडं बलं सदा आनन्दते कमलं भजे तापत्रयापहम् शारदा वासवदनशारदां गृहानुः पद्मनाभमुनिं वन्दे सर्वशास्त्रविशारदाम् मिथ्यासिद्धान्तदुर्भान्तविध्वंसनविचक्षणः भाग्यधरणिर्भागतां दोहदम्बरे कंसध्वंसपदां भुवनसंसक्तो हंसपुङ्गवः ब्रह्मण्यगुणराजाख्यो वर्ततां बहुमानसे ज्ञानवैराग्यभक्त्यादि कल्याणगुणकारिणः लक्ष्मी नारायण वादिराजगुरुन्वन्दे हरिगिरिवर्याश्रयाय सत्यधर्मरताय जावशतां कल्परक्षाय भूतां कामधेनवे प्रसादेन मुकुन्दनायके राजराजाय आपादमूलपर्यन्तं गुरूणामाकृतिं स्मरेत् ಈ ನವವೃಂದಾವನ ಸಕಲ ಮಾಧ್ವರಿಗೂ ಕೂಡ ಪವಿತ್ರ ಕ್ಷೇತ್ರ. ಶ್ರೀಮದಾಚಾರ್ಯರ ಪಟ್ಟ ಶಿಷ್ಯರಲ್ಲಿ ಒಬ್ಬರಾದ ಶ್ರೀ ಪದ್ಮನಾಭ ತೀರ್ಥರ ವಿಶೇಷ ಸನ್ನಿಧಾನದ ಮೂಲ ವೃಂದಾವನ ಇರತಕ್ಕಂಥ ಮಹಾಪವಿತ್ರ ಸ್ಥಳ. ನಾರಾಯಣ ಪಂಡಿತಾಚಾರ್ಯರು ಮತ್ತು ಯುಗದಲ್ಲಿ ವಿಶೇಷವಾಗಿ ಪದ್ಮನಾಭ ತೀರ್ಥರ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಮಧ್ವೀಜದಲ್ಲಿ ವಿಶೇಷವಾಗಿ ಆಚಾರ್ಯರ ಪೂರ್ವಾಶ್ರಮದ ತಮ್ಮಂದಿರು, ಆಚಾರ್ಯರಿಂದ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ ಮಹಾ ತಪಸ್ವಿಗಳು, ಮಹಾವೈರಾಗ್ಯ ನಿಧಿಗಳು ಆದ ವಿಷ್ಣುತೀರ್ಥರ ಬಗ್ಗೆ ಮತ್ತು ಶ್ರೀ ಪದ್ಮನಾಭ ತೀರ್ಥರ ಬಗ್ಗೆ ವಿಶೇಷವಾದ ಉಲ್ಲೇಖ ಇದೆ. ಅವರ ಸನ್ನಿಧಾನದಲ್ಲಿ ಅನೇಕ ಮಹನೀಯರು, ಮಹಾನುಭಾವರು, ಅಪರೋಕ್ಷ ಜ್ಞಾನಿಗಳು, ಮಧ್ವಮತವನ್ನು ಉದ್ಧಾರ ಮಾಡಿದವರು ನಮ್ಮೆಲ್ಲರಿಗೂ ಕೂಡ ದಿವ್ಯ ಅನುಗ್ರಹ ಮಾಡೋದಕ್ಕೋಸ್ಕರವಾಗಿ ಇಲ್ಲಿರತಕ್ಕಂಥ ಆ ಮಹಾನುಭಾವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಉಭಯ ಮಠದ ಪರಂಪರೆ ಬಹಳ ವಿಶಿಷ್ಟವಾದದ್ದು. ಶ್ರೀಮದ್ ಆಚಾರ್ಯರ ಶಿಷ್ಯರುಗಳಲ್ಲಿ ಪದ್ಮನಾಭ ತೀರ್ಥರ ನಂತರ ಆಚಾರ್ಯರ ಪೀಠವರ ಅಲಂಕಾರ ಮಾಡಿದವರು ಅಕ್ಷೋಭ್ಯ ತೀರ್ಥರು. ಅಕ್ಷೋಭ್ಯ ತೀರ್ಥರ ಶಿಷ್ಯರು ಶ್ರೀಮಠ್ ಟೀಕಾಕೃತ್ಪಾದರು. ಶ್ರೀಮಠ್ ಟೀಕಾಕೃತ್ಪಾದರು ಆಶ್ರಮ ಕೊಟ್ಟಂಥ ಶಿಷ್ಯರು, ಪಟ್ಟಾಭಿಷೇಕ ಮಾಡಿದವರು ಶ್ರೀ ವಿದ್ಯಾಧಿರಾಜ ತೀರ್ಥ ಶ್ರೀಪಾದಂಗಳವರು. ವಿದ್ಯಾಧಿರಾಜ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು, ಅವರ ಮೊದಲ ಶಿಷ್ಯರು, ಪ್ರಥಮ ಶಿಷ್ಯರು ರಾಜೇಂದ್ರ ತೀರ್ಥರು. ಅನಂತರ ಅವರ ಆಶ್ರಮ ಕೊಟ್ಟು ಬಿಟ್ಟು ಪಟ್ಟಾಭಿಷೇಕ ಮಾಡಿದ್ದು ಕವಿಂದ್ರ ತೀರ್ಥರಿಗೆ. ರಾಜೇಂದ್ರ ತೀರ್ಥರ ಪರಂಪರೆ ವ್ಯಾಸಾಯ ಮಠ ಆದರೆ ಅನಂತರ ಕವಿಂದ್ರ ತೀರ್ಥರ ಪರಂಪರೆ ಮುಂದೆ ಬಂದ ವಿಭುದೇಂದ್ರ ತೀರ್ಥರಿಗೆ ರಾಜೇಂದ್ರ ತೀರ್ಥರು 9 ಬಾರಿ ಸುಧಾ ಪಾಠ ಮಾಡಿದ್ದಾರೆ. ರಾಜೇಂದ್ರ ತೀರ್ಥ ವಿಭುದೇಂದ್ರ ಮುಖಾನ್ ಶಿಷ್ಯಾನ್ ನವಕೃತ್ವ ಸುಧಾಂ ಸುಧೀಹಿ ಯಹ ಅಪಾಠಯತ್ ರಾಜೇಂದ್ರ ತೀರ್ಥ ಭೂಯಾದಿಭಿಷ್ಟದಃ ಅಂತ ಅವ್ರ ಧರ್ಮಶ್ಲೋಕ. ಆ ವಿಭುದೇಂದ್ರ ತೀರ್ಥರ ಶಿಷ್ಯರೇ ಶ್ರೀ ಲಕ್ಷ್ಮೀನಾರಾಯಣ ತೀರ್ಥರು, ಶ್ರೀ ಶ್ರೀಪಾದರಾಜರು. ಆ ಶ್ರೀಪಾದರಾಜರನ್ನ ಪದವಾಕ್ಯ ಪ್ರಮಾಣಾಬ್ಧಿ ವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣ ಮುನಿನ್ ವಂದೇ ವಿದ್ಯಾಗುರುನ್ಮಮ ಅಂತ ಶ್ರೀ ವ್ಯಾಸರಾಯರು ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಿದ್ದಾರೆ. ಆ ಶ್ರೀಪಾದರಾಜರ ಶಿಷ್ಯರೇ ಶ್ರೀ ವ್ಯಾಸರಾಜರು. ಅಲ್ಲಿಂದ ಬಂದ ಪರಂಪರೆ ವ್ಯಾಸಾಯ ಮಠ. ಈ ವಿದ್ಯಾ ಪರಂಪರೆ ಮತ್ತು ಪೀಠ ಪರಂಪರೆಯನ್ನು ನೋಡಿದಾಗ ಈ ಎರಡೂ ಮಠಗಳು ಅಣ್ಣ ತಮ್ಮಂದಿರ ಮಠ ಅಂತ ಅನ್ನೋದು ಸತ್ಯವಾದದ್ದು. ಮಹಾಜ್ಞಾನಿಗಳು ಅವತಾರ ಮಾಡಿರ್ತಕ್ಕಂಥ ಈ ಪೀಠಗಳಿಂದ ಅನೇಕ ವಿಶೇಷ ಕಾರ್ಯಗಳು ನಡೀತಾ ಇದೆ. ಯಾವುದೋ ಒಂದು ಭಾಗ್ಯವಶದಿಂದ ನಾನು ಈ ಪೀಠದಲ್ಲಿ ಕೆಲವು ಕಾಲದಿಂದ ಬಂದಿದ್ದೇನೆ. ಶ್ರೀಪಾದರು ಅವರ ಭಾಗ್ಯ ದೊಡ್ಡದು.
ಅವರು ಚಿಕ್ಕ ವಯಸ್ಸಿನಲ್ಲೇನೆ ಆ ಪೀಠವನ್ನು ಅಲಂಕಾರ ಮಾಡಿದ್ದಾರೆ. ಅವರಲ್ಲಿ ಅವರ ಅಧಿಷ್ಠಾನ, ರಾಘವೇಂದ್ರ ಸ್ವಾಮಿಗಳ ಅಧಿಷ್ಠಾನ ವಿಶೇಷವಾಗಿದೆ. ಪರಮ ಮಹಾನುಭಾವರಾದ ಅವರ ವಿಶೇಷ ಅಧಿಷ್ಠಾನ ಯುಕ್ತರಾಗಿರತಕ್ಕಂಥ ಶ್ರೀಪಾದಂಗಳವರು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಶ್ರೀಮಠದ ಅಭಿವೃದ್ಧಿ ಕಾರ್ಯವನ್ನು, ಜ್ಞಾನ ಕಾರ್ಯವನ್ನು, ಶಿಷ್ಯರನ್ನು ಅನುಗ್ರಹ ಮಾಡತಕ್ಕಂಥ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಹಾಗೆ ವಿಶೇಷವಾಗಿ ನಡೆಯಲಿ ಅಂತ ನಾನು ಗುರುಗಳ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದರಂತೆ ಇಲ್ಲಿ ನೆಲೆಸಿರತಕ್ಕಂಥ ಗುರುಗಳು ಶ್ರೀಪಾದಂಗಳವರಲ್ಲಿ ಅಧಿಷ್ಠಿತರಾಗಿರತಕ್ಕಂಥ ಆ ರಾಘವೇಂದ್ರ ಸ್ವಾಮಿಗಳು ನನ್ನ ಮೇಲೆ ಅನುಗ್ರಹ ಮಾಡಿ ಇರುವಷ್ಟು ಕಾಲ ಒಂದು ಆರೋಗ್ಯ ಶಕ್ತಿ ಕೊಟ್ಟು ದೇವಸೇವೆಯನ್ನು ಮಾಡತಕ್ಕಂಥ ಶಕ್ತಿಯನ್ನು ಕೊಡಲಿ ಪ್ರಾರ್ಥನೆ ಮಾಡಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ವಾಣೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಕುಶಾಗ್ರಮತೆಯೇ ಭಾನುಪ್ಯತೆಯೇ ವಾದಿಭೀತೆಯೇ ಆರಾಧಿತ ಶ್ರೀಪತಯೇ ಸುಧೀಂದ್ರಯತೆ ನಮಃ. ಸರ್ವಾದಿತ್ಥಾಂತಮಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಸುಷಮೀಂದ್ರ ಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರಥಂ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಪರಮ ಪವಿತ್ರವಾದಂತಹ ಯಾವ ದಕ್ಷಿಣಾಯನ ಪರ್ವಕಾಲದ ಶುಭ ಸಂದರ್ಭದಲ್ಲಿ ಅಣ್ಣ ತಮ್ಮಂದಿರ ಮಠಗಳು ಎಂಬುದಾಗಿ ಪ್ರಸಿದ್ಧವಾದಂತಹ ವ್ಯಾಸರಾಜ ಮಠದ ಮತ್ತು ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳವರ ಮಠದ ನಾವಿಬ್ಬರು ಪೀಠಾಧಿಪತಿಗಳು ಈ ಯಾವ ಶ್ರೀಮದ್ ಆಚಾರ್ಯರ ಸಾಕ್ಷಾತ್ ಶಿಷ್ಯರು, ಪ್ರಥಮ ಶಿಷ್ಯರು ಆದಂತಹ ಪದ್ಮನಾಭ ತೀರ್ಥರೇ ಮೊದಲಾದಂತಹ 9 ಜನ ಯತಿವರೇಣ್ಯರ ಕಾರ್ಯಸ್ಥಾನವಾಗಿರತಕ್ಕಂತಹ ನಮ್ಮ ಮಾಧ್ವರಿಗೆ ಈ ಬೃಂದಾವನಗಳು ಅನ್ನುವಂತಹ ಒಂದು ಕಲ್ಪನೆ ದೊರೆತದ್ದೇ ಮೊದಲು ಪದ್ಮನಾಭ ತೀರ್ಥರಿಂದ. ಅಂತಹ ಒಂದು ದಿವ್ಯ ಸನ್ನಿಧಾನದಲ್ಲಿ ಇಂದು ಆಕಸ್ಮಿಕವಾಗಿ ಭೇಟಿಯಾಗಿರುವಂತಹದ್ದು ಬಹಳ ವಿಶೇಷವಾದಂತಹ ಒಂದು ಸನ್ನಿವೇಶ. ನಿನ್ನೆ ಈ ದಿನ ವ್ಯಾಸರಾಜ ಗುರು ಸಾರ್ವಭೌಮರ ಪೂರ್ವಾವತಾರಿಗಳಾದಂತಹ ಮಂತ್ರಾಲಯ ಪ್ರಭುಗಳ ಸನ್ನಿಧಾನದಲ್ಲಿ ಮೊಟ್ಟ ಮೊದಲಿಗೆ ವ್ಯಾಸರಾಜ ಸಂಸ್ಥಾನದ ಪೀಠಾಧಿಪತಿಗಳಾಗಿ ನೂತನ ಪೀಠಾಧಿಪತಿಗಳನ್ನು ಅಲ್ಲಿ ಸ್ವಾಗತಿಸಿ ರಾಯರ ದರ್ಶನಾದಿಗಳನ್ನ ಮತ್ತು ಶ್ರೀಮಠದ ಗೌರವವನ್ನ ಮಾಡಿ ಅಲ್ಲಿ ಭೇಟಿಯಾದದ್ದು. ಇಂದು ವ್ಯಾಸರಾಜರ ದಿವ್ಯ ಸನ್ನಿಧಾನದಲ್ಲಿ ಭೇಟಿ ಎನ್ನುವಂತ ಹಿಂದೆ ರಾಮಕೃಷ್ಣರು ಮನೆಗೆ ಬಂದರು ಅಂತ ಹೇಳಿದಂತೆ ಮೂಲರಾಮದೇವರು, ಮೂಲ ಗೋಪಾಲಕೃಷ್ಣ ದೇವರು ಇಬ್ಬರು ಒಟ್ಟೊಟ್ಟಿಗೆ ಭಕ್ತರಿಗೆ ದರ್ಶನ ನೀಡ್ತಾ ಇದ್ದಾರೆ ಅಂತಂದ್ರೆ ಇದೊಂದು ಐತಿಹಾಸಿಕ ಸನ್ನಿವೇಶ ಅಂತ ನಾವೆಲ್ಲರೂ ಕೂಡ ಭಾವಿಸೋಣ. ಮತ್ತೆ ವ್ಯಾಸರಾಜರೇ ಮೊದಲಾದಂತಹ ಮಹಾನುಭಾವರು ಜಯತೀರ್ಥ ಗುರು ಸಾರ್ವಭೌಮರ ಟೀಕಾ ಗಾಂಭೀರ್ಯ ಮುದ್ದರ್ಥಂ ವ್ಯಾಸತೀರ್ಥಾದಯ ಕ್ಷಮಾಹ ಅಂತ ಹೇಳಿದಂತೆ ಜಯತೀರ್ಥ ಗುರು ಸಾರ್ವಭೌಮರ ಸಮಸ್ತ ಭಾವವನ್ನ ಜಗತ್ತಿಗೆ ಸಾರುವ ಶಕ್ತಿ ಇರತಕ್ಕಂಥವ್ರು ಯಾರು ಅಂತಂದ್ರೆ ಮೊದಲಿಗೆ ವ್ಯಾಸರಾಜರು ಅಂತ ಹೇಳ್ತಾ ಇದ್ದಾರೆ. ಅಂತಹ ವ್ಯಾಸರಾಜ ಗುರು ಸಾರ್ವಭೌಮರ ಅಧಿಷ್ಠಾನ, ಅದೇ ರೀತಿಯಾಗಿ ಆಚಾರ್ಯರ ಸಾಕ್ಷಾತ್ ಶಿಷ್ಯರಾದಂತಹ ಜಯತೀರ್ಥರಿಗೆ ಸ್ಫೂರ್ತಿದಾಯಕರು ಆದಂತಹ ವಿನಾಯ ಯದುಪಜೀವನಂ ಎಂಬುದಾಗಿ ಹೇಳಿದಂತೆ ಪದ್ಮನಾಭ ತೀರ್ಥರ ಗ್ರಂಥಗಳು, ಅವರ ಉಪದೇಶ, ಅವರ ಮಾತುಗಳೇ ಜಯತೀರ್ಥರಿಗೆ ಸ್ಫೂರ್ತಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ಅಂತಹ ಮಹಾನುಭಾವರ ದಿವ್ಯ ಅಧಿಷ್ಠಾನದ ಸನ್ನಿಧಾನದಲ್ಲಿ ಇಂದಿಲ್ಲಿ ಉಭಯ ಸ್ವಾಮಿಗಳ ಭೇಟಿ ಎನ್ನುವಂತಹದ್ದು ಏನಾಗಿದೆ, ಇದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡುವಂತಹ ಸಮಾವೇಶ ಅಂತೂ ನಾವು ಭಾವಿಸಬಹುದು. ಸಮಾಜದಲ್ಲಿ ಮುಖ್ಯವಾಗಿ ಸನಾತನವಾದಂತಹ ನಮ್ಮ ಹಿಂದೂ ಸಂಸ್ಕೃತಿ ಅದು ಗಟ್ಟಿಯಾಗಬೇಕು. ಅದರಲ್ಲಿ ನಮ್ಮ ಮಾಧ್ವ ಪರಂಪರೆ ಮತ್ತು ಶ್ರೀಮದ್ ಆಚಾರ್ಯರ ಸತ್ಸಂಪ್ರದಾಯಗಳು ಗಟ್ಟಿಯಾಗಬೇಕು. ಈ ಎಲ್ಲ ನಿಟ್ಟಿನಲ್ಲಿ ಒಳ್ಳೆ ವಿದ್ವಾಂಸರು ವ್ಯಾಸತ್ರಯಾದಿ ಗ್ರಂಥಗಳನ್ನು ಮುಖೋದ್ಗತವಾಗಿ ಪಾಠ ಪ್ರವಚನ ಮಾಡುವಂತಹ ಸ್ವಾಮಿಗಳು ಮತ್ತು ಹಿರಿಯ ವಿದ್ವಾಂಸರು ಆದಂತಹ ಸ್ವಾಮಿಗಳು ವ್ಯಾಸರಾಜ ಗುರು ಸಾರ್ವಭೌಮರ ಪೀಠಕ್ಕೆ ಪದ್ಮನಾಭ ತೀರ್ಥರೇ ಮೊದಲಾದಂತಹ ವ್ಯಾಸರಾಜರೇ ಮೊದಲಾದಂತಹ ಮಹಾನುಭಾವರ ಚಿತ್ತಕ್ಕೆ ಬಂದು ಅವರು ಪೀಠಕ್ಕೆ ಬಂದಿದ್ದಾರೆ. ಅವರ ಕಾಲದಲ್ಲಿ ವ್ಯಾಸರಾಜ ಸಂಸ್ಥಾನದಿಂದ ವಿಶೇಷವಾಗಿ ಜ್ಞಾನ ಕಾರ್ಯ, ಅಭಿವೃದ್ಧಿ ಕಾರ್ಯಗಳು, ನಿರಂತರ ಸಂಚಾರ, ಪಾಠ ಪ್ರವಚನಗಳು, ಧರ್ಮ ಪ್ರಚಾರ ಅನ್ನುವಂತಹದ್ದು
ನಡೆಯಲಿ ಅಂತ ನಾವು ಅವರಿಗೆ ಅವರ ಪರವಾಗಿ ಅವರಿಗೆ ಅವ್ರಿಗೆ ಆಯುಷ್ಯು ಅಂತ ಭಗವಂತನೇ ಅವರಿಗೆ ಅನುಗ್ರಹ ಮಾಡ್ತಾರೆ. ವ್ಯಾಸರಾಜರೇ ಅವರು ಅಪೇಕ್ಷೆ ಪಟ್ಟು ಕೂಡಿಸಿಕೊಂಡಿದ್ದಾರೆ. ಅವರೆಲ್ಲರ ಪರವಾಗಿ ನಾವೆಲ್ಲರೂ ಕೂಡ ಶ್ರೇಯಸ್ಸನ್ನ ಪ್ರಾರ್ಥಿಸೋಣ. ಮತ್ತೆ ಈ ಪರಸ್ಪರ ಮಠಗಳ ಬಾಂಧವ್ಯ ಅನ್ನುವಂಥದ್ದು ಎಲ್ಲ ಮಠಗಳ ಜೊತೆಯಲ್ಲೂ ಕೂಡ ಬೆಳಿಬೇಕು. ಅದರಲ್ಲಿಯೂ ವ್ಯಾಸರಾಜ ಮಠ, ರಾಘವೇಂದ್ರ ಸ್ವಾಮಿಗಳವರ ಮಠ, ಇದು ಅಣ್ಣ ತಮ್ಮಂದಿರ ಮಠ. ಈ ಎರಡು ಮಠದಲ್ಲಿ ಹಿಂದಿನ ಪೂರ್ವ ಯತಿಗಳು ಪ್ರಸನ್ನ ತೀರ್ಥರು, ನಮ್ಮಲ್ಲಿ ಸುಯಿಮೇಂದ್ರ ತೀರ್ಥರು, ಅದೇ ರೀತಿಯಾಗಿ ನಮ್ಮ ಪರಮೇಷ್ಠಿ ಗುರುಗಳಾದಂತಹ ಸುಜೀಂದ್ರ ತೀರ್ಥರು, ವಿದ್ಯಾಪಯೋನಿಧಿ ತೀರ್ಥರು, ಹೀಗೆ ಆ ಪರಂಪರೆಯ ನಿಕಟವಾದ ಸಂಬಂಧ ಅನ್ನುವಂಥದ್ದು ಇದೇ ನಾವು ಬೃಂದಾವನದಲ್ಲಿ ಉಭಯ ಸ್ವಾಮಿಗಳವರ ದರ್ಬಾರ್ಗಳಾಗಿದ್ದು ಅದರ ಭಾವಚಿತ್ರಗಳು, ಇದು ಆ ಸನ್ನಿವೇಶಗಳು, ಮತ್ತೆ ಪಯೋನಿಧಿ ತೀರ್ಥರು ಮತ್ತೆ ನಮ್ಮ ಸುಜೀಂದ್ರ ತೀರ್ಥರು ಅವರಿಬ್ಬರ ಸಮಾವೇಶವಾದದ್ದು, ನಮ್ಮ ಪರಮ ಗುರುಗಳ ಸಮಾವೇಶ, ದರ್ಬಾರ್ ಕಾರ್ಯಕ್ರಮ ಎಲ್ಲವನ್ನೂ ಕೂಡ ನಾವು ಅನೇಕ ಸಂದರ್ಭಗಳಲ್ಲಿ ನಾವುಗಳು ಕೂಡ ಭಾಗಿಗಳಾಗಿದ್ದೇವೆ. ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಭಾಗಿಗಳಾಗಿದ್ದರು. ಅಂತಹ ಒಂದು ಪರಮ ಪವಿತ್ರವಾದಂತಹ ಸನ್ನಿವೇಶದಲ್ಲಿ ನಾವು ಇಬ್ಬರು ಈಗ ಭೇಟಿಯಾದದ್ದು ತುಂಬಾ ಸಂತೋಷ ಅಂತ ನಾವು ತಿಳಿಸ್ತೇವೆ. ನಾವು ಬೃಂದಾವನದ ನಿತ್ಯ ಒಂದು ವಿಶೇಷವಾದ ಸನ್ನಿಧಾನ ಇಲ್ಲಿ ಚಿಂತನೆ ಆಗಲಿ, ಶಾಂತಿ ವಾತಾವರಣ ನೆಲೆಗೊಳ್ಳಲಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಹಂಚಬೇಕು ಸರಿಯಾಗಿ. One second.